ಹಾಗಾದ್ರೆ ಗೆಳೆಯರೆ, ಕೊನೆಗೂ ನಿಮ್ಮ ಹೆಚ್ಚಿನ ಬೇಡಿಕೆಯ ಮೇರೆಗೆ ನಾನು ಒಂದು ಅತ್ಯಂತ ಭಯಾನಕ ನೈಜ ಘಟನೆಯ ಆಧಾರಿತ ಟರ್ಕಿಶ್ ಹಾರರ್ ಸಿನಿಮಾ ಸಿಜಿನ್ ಪಾರ್ಟ್ 8 ಅನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಖಂಡಿತವಾಗಿಯೂ ಈ ಸಿನಿಮಾ ನಿಮಗೆ ಇಷ್ಟವಾಗುತ್ತದೆ ಎಂದು ನಾನು ನಂಬಿದ್ದೇನೆ. ಹಾಗಾದ್ರೆ ಬನ್ನಿ, ಇನ್ನೂ ತಡ ಮಾಡದೆ ನೇರವಾಗಿ ವಿಡಿಯೋ ಕಡೆಗೆ ಹೋಗೋಣ. ಕಥೆಯು ಸಿಜಿನ್ ಸರಣಿಯ ಅಸಲಿ ಪಾತ್ರವಾದ ಓರಾನ್ನನ್ನು ತೋರಿಸುವುದರೊಂದಿಗೆ ಶುರುವಾಗುತ್ತದೆ. ಓರಾನ್ ಮೊದಲು ಸಾಮಾನ್ಯ ಮನುಷ್ಯನಾಗಿದ್ದ, ಅಂದರೆ ಸಿಜಿನ್ ಭಾಗ 3ರಲ್ಲಿ. ಸಿಜಿನ್ 3ರ ಕಥೆಯಲ್ಲಿ ತನ್ನ ಹೆಂಡತಿಯ ಸಾವಿನ ನಂತರ ಅವಳನ್ನು ಮರಳಿ ತರಲು ಅವನು ಒಬ್ಬ ಜಿನ್ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತಾನೆ. ಅಥವಾ ಹೀಗೆ ಹೇಳಬಹುದು, ಒಬ್ಬ ಜಿನ್ನನ್ನು ತನ್ನ ಹತ್ತಿರವೇ ಇಟ್ಟುಕೊಳ್ಳುತ್ತಾನೆ ಮತ್ತು ಆ ಜಿನ್ ಅವನ ಹೆಂಡತಿಯ ರೂಪದಲ್ಲೇ ಅವನ ಜೊತೆ ಇರುತ್ತಾಳೆ. ಆದರೆ ಇದರ ಪರಿಣಾಮಗಳನ್ನು ಅನುಭವಿಸಿದ ಮೇಲೆ ಅವನಿಗೆ ತಿಳಿಯುತ್ತದೆ ಅದು ಹೇಗೆ ಕೆಟ್ಟ ಮನುಷ್ಯರನ್ನು ಬಲಿ ತೆಗೆದುಕೊಳ್ಳುತ್ತದೆ ಎಂದು. ಹಾಗಾಗಿ ತನ್ನ ಹೆಂಡತಿಯಂತೆ ಕಾಣುತ್ತಿದ್ದ ಆ ಜಿನ್ನನ್ನು ಅವನು ಹೋಗಲು ಬಿಡುತ್ತಾನೆ ಮತ್ತು ಆ ಜಿನ್ನನ್ನು ಅಲ್ಲಿಂದಲೇ ನಾಶಪಡಿಸುತ್ತಾನೆ. ಆಮೇಲೆ ಅವನು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಒಳ್ಳೆಯ ಕೆಲಸಗಳಿಗಾಗಿ ಮತ್ತು ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಿ ಜನರಿಗೆ ಸಹಾಯ ಮಾಡಲು ಬಳಸತೊಡಗುತ್ತಾನೆ. ಇದನ್ನು ನಾವು ಸಿಜಿನ್ 4ರಿಂದ 6ರವರೆಗಿನ ಭಾಗಗಳಲ್ಲಿ ನೋಡಿದ್ದೇವೆ. ಇಲ್ಲಿಯೂ ಒಂದು ಹೊಸ ಕಥೆ ಇರುತ್ತದೆ. ಅವನು ಹೇಗೆ ದುಷ್ಟಶಕ್ತಿಯನ್ನು ಅರ್ಥ ಮಾಡಿಕೊಂಡು ಸೋಲಿಸುತ್ತಾನೆ ಎಂಬುದನ್ನು ಇಲ್ಲಿ ತೋರಿಸಲಾಗುತ್ತದೆ. ಈತ ಓರಾನ್ ಒಂದು ಕಡೆ ಪ್ರಾರ್ಥನೆ ಮಾಡುತ್ತಾ ಕುಳಿತಿರುತ್ತಾನೆ. ಮತ್ತೊಂದೆಡೆ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಗೆ ನಾಟ್ ಮತ್ತು ಟಾರ್ಮೆಂಟ್, ಅಂದರೆ ಗಂಟು ಮತ್ತು ಚಿತ್ರಹಿಂಸೆ ಬಗ್ಗೆ ಹೇಳುತ್ತಿರುತ್ತಾಳೆ. ಇದು ಒಂದು ಅತ್ಯಂತ ಭಯಾನಕವಾದ ಶಾಪವಾಗಿದೆ. ಇದರಲ್ಲಿ ಬಲಿಯಾಗುವವರ ಕುಟುಂಬದ 5 ಸದಸ್ಯರನ್ನು ಒಂದು ಗಂಟಿನ ಮೂಲಕ ಹಿಂಸೆಗೆ ಒಳಪಡಿಸಲಾಗುತ್ತದೆ. ಒಮ್ಮೆ ಅವರು ಆ ಶಾಪಕ್ಕೆ ಸಿಲುಕಿದರೆ ದುಷ್ಟಶಕ್ತಿ ಅವರನ್ನು ಗುರುತು ಮಾಡಿಕೊಳ್ಳುತ್ತದೆ ಮತ್ತು ಅವರ ಆತ್ಮಗಳನ್ನು ದುರ್ಬಲಗೊಳಿಸಿ ಅವುಗಳನ್ನು ತಿನ್ನಲು ಶುರು ಮಾಡುತ್ತದೆ. ಕೊನೆಯಲ್ಲಿ ಆ ದುಷ್ಟಶಕ್ತಿ ಅವರನ್ನು ಸಂಪೂರ್ಣವಾಗಿ ನುಂಗಿ ಹಾಕುತ್ತದೆ. ಪ್ರಯೋಗವನ್ನು ಮಾಡಿದವರನ್ನು ಸಹ ಇದು ತಿನ್ನುತ್ತದೆ. ಈ ಮಧ್ಯೆ ಒಬ್ಬ ಮಹಿಳೆ ಎತ್ತರದ ಸ್ಥಳದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಆಘಾತಕಾರಿ ದೃಶ್ಯ ಸಂಭವಿಸುತ್ತದೆ. ಆಗ ಓರಾನ್ಗೆ ಇದ್ದಕ್ಕಿದ್ದಂತೆ ಒಂದು ಕಪ್ಪು ನೆರಳು ಕಾಣಿಸುತ್ತದೆ. ಅದು ಅವನನ್ನು ಒಂದು ಹಾದಿಯಲ್ಲಿ ಕರೆದುಕೊಂಡು ಹೋಗತೊಡಗುತ್ತದೆ. ಇಲ್ಲಿ ಓರಾನ್ ಒಂದು ನರ್ಸಿಂಗ್ ಹೋಮ್ ಅಥವಾ ಆಸ್ಪತ್ರೆಯಂತಹ ಜಾಗದಲ್ಲಿ ತುಂಬಾ ವಯಸ್ಸಾದ ಮಹಿಳೆಯರನ್ನು ನೋಡುತ್ತಾನೆ. ಅವರೆಲ್ಲರೂ ವಿಚಿತ್ರವಾಗಿ ವರ್ತಿಸುತ್ತಿರುತ್ತಾರೆ. ಇದೆಲ್ಲವನ್ನೂ ಕಂಡು ಅವನಿಗೆ ತುಂಬಾ ವಿಚಿತ್ರ ಎನಿಸುತ್ತದೆ ಮತ್ತು ಅವನು ಆ ನೆರಳು ಅಸಲಿಗೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆ ನೆರಳು ಯಾವುದಕ್ಕೆ ಸಂಬಂಧಿಸಿದ್ದು ಎಂದು ತಿಳಿಯಲು ನೋಡುತ್ತಾನೆ ಮತ್ತು ಅದು ಅವನಿಗೆ ಏನು ತೋರಿಸಲು ಬಯಸುತ್ತಿದೆ ಎಂದು ಯೋಚಿಸುತ್ತಾನೆ. ಅದಾದ ಮೇಲೆ ಅವನು 5 ಹೆಣಗಳಿರುವ ಜಾಗಕ್ಕೆ ತಲುಪುತ್ತಾನೆ. ಅಲ್ಲಿ ಅವನಿಗೆ ಬಿಳಿ ಬಟ್ಟೆಯಿಂದ ಮುಚ್ಚಿದ 5 ಹೆಣಗಳು ಸಿಗುತ್ತವೆ. ಇದನ್ನು ಕಂಡು ಅವನು ಗಾಢವಾದ ಯೋಚನೆಯಲ್ಲಿ ಮುಳುಗುತ್ತಾನೆ. ಅಷ್ಟರಲ್ಲೇ ಅಲ್ಲಿ ಕಾಣಿಸುತ್ತಿದ್ದ ಆ ನೆರಳು ಕೂಡ ಮರೆಯಾಗಿ ಹೋಗುತ್ತದೆ. ಇಲ್ಲಿಗೆ ಕಥೆ 2023ರ ಡಿಸೆಂಬರ್ 6ನೇ ತಾರೀಖಿಗೆ ಬರುತ್ತದೆ. ಅಲ್ಲಿ ನಾವು ಫಾಥಿ ಎಂಬ ವ್ಯಕ್ತಿಯ ಕುಟುಂಬವನ್ನು ನೋಡುತ್ತೇವೆ. ಅದರಲ್ಲಿ ಅವನ ಹೆಂಡತಿ ಬರ್ನಾ, ಹಿರಿಯ ಮಗಳು ಐಲಿನ್, ಕಿರಿಯ ಮಗಳು ಎಲಾ ಮತ್ತು ಫಾಥಿಯ ತಾಯಿ ಗೋನೂಲ್ ಇರುತ್ತಾರೆ. ಈಗ ತಾನೇ ಫಾಥಿ ತನ್ನ ತಾಯಿ ಗೋನೂಲ್ ಅವರನ್ನು ಒಂದು ನರ್ಸಿಂಗ್ ಹೋಮ್ಗೆ ಸೇರಿಸಿರುತ್ತಾನೆ. ಯಾಕೆಂದರೆ ಅವನಿಗೆ ಮತ್ತು ಅವನ ಹೆಂಡತಿ ಬರ್ನಾಗೆ ತಾಯಿ ಮನೆಯಲ್ಲಿ ಇರುವುದು ಗೋನೂಲ್ ಮತ್ತು ಎಲಾ ಇಬ್ಬರಿಗೂ ಒಳ್ಳೆಯದಲ್ಲ ಎಂದು ಅನ್ನಿಸಿರುತ್ತದೆ. ಇದನ್ನು ಅವರಿಬ್ಬರೂ ಗೋನೂಲ್ಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿರುತ್ತಾರೆ. ಆದರೆ ಒಂದು ವಿಷಯ ತುಂಬಾ ವಿಚಿತ್ರವಾಗಿರುತ್ತದೆ. ಅದೇನೆಂದರೆ ತಿನ್ನುವ ಆಮ್ಲೆಟ್ ಒಳಗಿನಿಂದ ಒಂದು ಬಿಳಿಯ ಕೂದಲು ಹೊರಬರುತ್ತದೆ. ಮತ್ತೊಂದು ವಿಷಯ ಎಂದರೆ ಗೋನೂಲ್ ಆಗ ಮನೆಯಲ್ಲಿ ಇರಲೇ ಇಲ್ಲ. ಹಾಗಿದ್ದ ಮೇಲೆ ಆ ಬಿಳಿ ಕೂದಲು ಎಲ್ಲಿಂದ ಬರಲು ಸಾಧ್ಯ? ಇದೇ ಸಮಯದಲ್ಲಿ ಫಾಥಿ ತನ್ನ ತಾಯಿ ಗೋನೂಲ್ ಅವರನ್ನು ನೋಡಲು ನರ್ಸಿಂಗ್ ಹೋಮ್ಗೆ ಹೋಗಿರುತ್ತಾನೆ. ಅಲ್ಲಿ ಅವನು ಅವಳ ಜೊತೆ ಮಾತನಾಡುತ್ತಾನೆ ಮತ್ತು ಎಲಾಳ ವಿಡಿಯೋವೊಂದನ್ನು ತೋರಿಸುತ್ತಾನೆ. ಅದರಲ್ಲಿ ಎಲಾ ತನ್ನ ಅಜ್ಜಿಯನ್ನು ನೆನಪು ಮಾಡಿಕೊಳ್ಳುತ್ತಿರುತ್ತಾಳೆ. ಆದರೆ ನಂತರ ಕೂಗಾಡಿ ವಿಡಿಯೋ ಆಫ್ ಮಾಡಲು ಹೇಳುತ್ತಾಳೆ. ಈಗ ಅಂದು ಆಟವಾಡುವಾಗ ಅಸಲಿಗೆ ಏನಾಗಿತ್ತು ಎಂಬ ಕಥೆ ಮೆಲ್ಲಗೆ ಹೊರಬರುತ್ತದೆ. ಅಂದು ಗೋನೂಲ್ ತನ್ನ ಕೋಣೆಯಲ್ಲಿದ್ದಳು ಮತ್ತು ಎಲಾ ಅಲ್ಲಿಟ್ಟಿದ್ದ ಒಂದು ಪೆಟ್ಟಿಗೆಯ ಒಳಗೆ ಅಡಗಿ ಆಟವಾಡುತ್ತಿದ್ದಳು. ಆಗ ಆ ಪೆಟ್ಟಿಗೆಯ ಲಾಕ್ ತನ್ನಷ್ಟಕ್ಕೆ ತಾನೇ ಸ್ಲೈಡ್ ಆಗಿ ಲಾಕ್ ಆಗಿಬಿಟ್ಟಿತು. ಯಾರೋ ಹೊರಗಿನಿಂದ ಬಾಗಿಲು ಹಾಕಿದಂತೆಯೇ ಅದು ಬಂದಾಗಿತ್ತು. ಆಗ ಬರ್ನಾ ಬಂದು ಎಲಾಳನ್ನು ನೋಡಿದಾಗ ಇದೆಲ್ಲವನ್ನೂ ಗೋನೂಲ್ ಮಾಡಿದ್ದಾಳೆ ಎಂದು ಅವಳಿಗೆ ಅನ್ನಿಸುತ್ತದೆ. ಆದರೆ ಅಸಲಿಗೆ ಅದು ಒಂದು ಅಪಘಾತವಾಗಿತ್ತು. ಇನ್ನೊಂದು ಕಡೆ ನಾವು ಐಲಿನ್ ಅನ್ನು ನೋಡುತ್ತೇವೆ. ಅವಳು ತನ್ನ ಬಾಯ್ಫ್ರೆಂಡ್ ಮರ್ತ್ ಜೊತೆ ಇರುತ್ತಾಳೆ. ಸಂಜೆ ಅವಳು ಅವನ ಜೊತೆ ಮಾತನಾಡುತ್ತಿರುತ್ತಾಳೆ. ಅಸಲಿಗೆ ಇಲ್ಲಿ ಐಲಿನ್ ಕೆಲಸ ಹುಡುಕುತ್ತಿರುತ್ತಾಳೆ ಮತ್ತು ಮೆರ್ತ್ ಅವಳಿಗೆ ತನ್ನ ಕಂಪನಿಗೆ ಸೇರಿಕೊಳ್ಳಲು ಹೇಳುತ್ತಾನೆ. ಆದರೆ ಅವಳು ತನ್ನ ಸ್ವಂತ ಶಕ್ತಿಯ ಮೇಲೆ ಏನನ್ನಾದರೂ ಮಾಡಲು ಬಯಸುತ್ತಾಳೆ. ಇದರ ಮಧ್ಯೆ ಮೆರ್ತ್ ಐಲಿನ್ಗೆ ಒಂದು ವಿಷಯ ಹೇಳುತ್ತಾನೆ. ಅವಳ ತಂದೆ ಫಾಥಿ ಅವನನ್ನು ಭೇಟಿಯಾಗಲು ಬಂದಿದ್ದರು ಎಂದು ಹೇಳುತ್ತಾನೆ ಮತ್ತು ಅವನು ಐಲಿನ್ಗೆ ಮೋಸ ಮಾಡುತ್ತಿದ್ದಾನೆಯೇ ಎಂದು ವಿಚಾರಿಸುತ್ತಿರುತ್ತಾರೆ. ಇದನ್ನು ಕೇಳಿ ಐಲಿನ್ಗೆ ಕೋಪ ಬರುತ್ತದೆ. ತನ್ನ ವೈಯಕ್ತಿಕ ವಿಷಯದಲ್ಲಿ ತಂದೆ ತಲೆ ಹಾಕಬಾರದು ಎಂದು ಅವಳು ಅಂದುಕೊಳ್ಳುತ್ತಾಳೆ. ಇಲ್ಲಿ ರಾತ್ರಿ ಫಾಥಿಯನ್ನು ತೋರಿಸಲಾಗುತ್ತದೆ. ಅವನು ತನ್ನ ಹೆಂಡತಿ ಬರ್ನಾ ಜೊತೆ ತಾಯಿ ಗೋನೂಲ್ ಬಗ್ಗೆ ಮಾತನಾಡುತ್ತಿರುತ್ತಾನೆ. ಅದಕ್ಕೆ ಬರ್ನಾ ಅವಳು ಹೋಗಿ ಇನ್ನೂ 2 ವಾರ ಮಾತ್ರವಾಗಿದೆ ಎಂದು ಹೇಳುತ್ತಾಳೆ ಮತ್ತು ಬೇಗನೆ ಅವಳಿಗೆ ಅಲ್ಲಿ ಇರುವುದು ಅಭ್ಯಾಸವಾಗುತ್ತದೆ ಎನ್ನುತ್ತಾಳೆ. ತಾಯಿಯನ್ನು ದೂರ ಮಾಡಿದ್ದಕ್ಕೆ ಅವನಿಗೂ ಸಂಕಟವಿರುತ್ತದೆ. ಆದರೆ ಅದು ಅವರ ಅನಿವಾರ್ಯತೆಯಾಗಿತ್ತು. ತಮ್ಮ ಮಗುವಿನ ಜೀವವನ್ನು ಅವರು ಅಪಾಯಕ್ಕೆ ಹಾಕಲು ಸಿದ್ಧವಿರಲಿಲ್ಲ. ಆದರೆ ಅಸಲಿಗೆ ನಡೆದಿದ್ದೆಲ್ಲವೂ ಕೇವಲ ಒಂದು ಅಪಘಾತವಾಗಿತ್ತು.
ಅದೇ ರಾತ್ರಿ ಸಿನಿಮಾದ ಆರಂಭದಲ್ಲಿ ಕಂಡ ಆ ಮಹಿಳೆ, ಅಂದರೆ ಇನ್ನೊಬ್ಬ ಮಹಿಳೆ ಯಾರಿಗೆ ಮಂತ್ರತಂತ್ರದ ಬಗ್ಗೆ ವಿವರಿಸುತ್ತಿದ್ದಳೋ ಅವಳು ನರ್ಸಿಂಗ್ ಹೋಮ್ನ ಒಂದು ರಹಸ್ಯ ಕೋಣೆಗೆ ಗೋನೂಲನ್ನು ಕರೆದುಕೊಂಡು ಬರುತ್ತಾಳೆ. ಮತ್ತು ಇಲ್ಲಿರುವ ಆ ಎರಡನೇ ಮಹಿಳೆ ಅಸಲಿಗೆ ಒಬ್ಬ ಮಾಟಗಾತಿ. ಅವಳು ತನ್ನ ತಂತ್ರವನ್ನು ಶುರು ಮಾಡುತ್ತಾಳೆ ಮತ್ತು ಗೋನೂಲ್ ಪಾದದ 5 ಬೆರಳುಗಳಿಗೆ ಕೂದಲಿನಿಂದ ಗಂಟುಗಳನ್ನು ಹಾಕುತ್ತಾಳೆ ಹಾಗೂ ಅವಳ ಕುಟುಂಬದ ಸದಸ್ಯರನ್ನು ಒಂದೊಂದಾಗಿ ಗುರುತು ಮಾಡುತ್ತಾ ಹೋಗುತ್ತಾಳೆ. ಇಲ್ಲಿ ಗೋನೂಲ್ ಮನಸ್ಸಿನಲ್ಲಿ ಎಲ್ಲರ ಬಗ್ಗೆ ದ್ವೇಷ ತುಂಬಿರುತ್ತದೆ. ಪ್ರತಿ ಗಂಟು ಕೂಡ ಕುಟುಂಬದ ಒಬ್ಬೊಬ್ಬ ಸದಸ್ಯನ ಹೆಸರಿನಲ್ಲಿ ಇರುತ್ತದೆ ಮತ್ತು ಆ ಗಂಟಿನ ಜೊತೆಗೆ ಅವರಿಗೆ ತಗಲುವ ಶಾಪದ ದೃಶ್ಯಗಳು ಕಾಣಿಸುತ್ತವೆ. ಅದರಲ್ಲಿ ಅವರೆಲ್ಲರೂ ನೋವಿನಿಂದ ನರಳುತ್ತಿರುವುದು ಗೋಚರಿಸುತ್ತದೆ. ಈಗ ಮನೆಯಲ್ಲಿ ಫಾತಿಗೆ ನಿದ್ರೆಯಿಂದ ಒಮ್ಮೆಗೆ ಎಚ್ಚರವಾಗುತ್ತದೆ ಮತ್ತು ಅವನಿಗೆ ಗೋನೂಲ್ನ ಭಯಾನಕ ರೂಪ ಕಾಣಿಸುತ್ತದೆ. ನಂತರ ಅವನಿಗೆ ಒಂದು ವಿಚಿತ್ರ ಧ್ವನಿ ಕೇಳಿಸುತ್ತದೆ. ಅದನ್ನು ಹಿಂಬಾಲಿಸುತ್ತಾ ಅವನು ಗೋನೂಲ್ ಕೋಣೆಗೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ದುಷ್ಟ ರೂಪದ ಏಲಾ ಕಾಣಿಸುತ್ತಾಳೆ ಮತ್ತು ಅವಳ ಪಕ್ಕದಲ್ಲೇ ತಾಯಿ ಗೋನೂಲ್ ಕೂಡ ಕುಳಿತಿರುತ್ತಾಳೆ. ಅವಳು, ನೀನು ಮಾಡಿದ್ದು ಸರಿಯಲ್ಲ, ನನ್ನನ್ನು ಮನೆಯಿಂದ ಹೊರಹಾಕಿದೆ ಎಂದು ಹೇಳುತ್ತಿರುತ್ತಾಳೆ. ಇದೆಲ್ಲವನ್ನೂ ಕೇಳಿ ಮತ್ತು ಅಲ್ಲಿನ ದೃಶ್ಯ ನೋಡಿ ಫಾತಿ ಹೆದರತೊಡಗುತ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬರ್ನಾ ಬರುತ್ತಾಳೆ. ಅವಳು ಅವನನ್ನು ಸಂಭಾಳಿಸಿದಾಗ ಅಲ್ಲಿ ಏನೂ ಇರುವುದಿಲ್ಲ. ನಮಗೆ ತಿಳಿದಿರುವಂತೆ ಜಿನ್ಗಳು ಮತ್ತು ಈ ಶಾಪಗಳು ಹೀಗೆಯೇ ಕೆಲಸ ಮಾಡುತ್ತವೆ. ಇನ್ನೊಂದೆಡೆ ಐಲಿನ್ ಲಿವಿಂಗ್ ರೂಮ್ನಲ್ಲಿ ನಿದ್ದೆ ಹೋಗಿರುತ್ತಾಳೆ. ಮೆರ್ತ್ ಅವಳನ್ನು ಎಬ್ಬಿಸುತ್ತಾನೆ. ಅವಳು ವಾಶ್ರೂಮ್ಗೆ ಹೋದಾಗ ತನ್ನ ಬೆನ್ನಿನ ಮೇಲೆ ಕೆಲವು ಗಾಯದ ಗುರುತುಗಳನ್ನು ನೋಡುತ್ತಾಳೆ. ಇದನ್ನು ಕಂಡು ಅವಳು ತುಂಬಾ ಆತಂಕಕ್ಕೆ ಒಳಗಾಗುತ್ತಾಳೆ. ಅವಳ ಧ್ವನಿ ಕೇಳಿ ಮೆರ್ತ್ ಅಲ್ಲಿಗೆ ಬರುತ್ತಾನೆ. ಆದರೆ ಅವನು ಇದ್ದಕ್ಕಿದ್ದಂತೆ ದುಷ್ಟನಾಗಿ ಅವಳ ಮೇಲೆ ದಾಳಿ ಮಾಡಲು ಬರುತ್ತಾನೆ. ಆದರೆ ಮುಂದಿನ ಕ್ಷಣ ಅವಳಿಗೆ ಎಚ್ಚರವಾದಾಗ ಮೆರ್ತ್ ಸರಿಯಾಗಿಯೇ ಇರುತ್ತಾನೆ ಮತ್ತು ಅವಳ ಬೆನ್ನಿನ ಮೇಲೆ ಯಾವುದೇ ಗುರುತುಗಳು ಇರುವುದಿಲ್ಲ. ಅಲ್ಲಿ ಯಾವುದೇ ಗಾಯಗಳೂ ಇರಲಿಲ್ಲ. ಓರಾನ್ ತನ್ನ ದಿವ್ಯ ದೃಷ್ಟಿಯಲ್ಲಿ ಕಂಡ ದೃಶ್ಯಗಳ ಬಗ್ಗೆ ಯೋಚಿಸುತ್ತಿರುತ್ತಾನೆ ಮತ್ತು ಆ ನೆರಳಿನ ಮೂಲಕ ಅಸಲಿಗೆ ಏನು ನಡೆಯುತ್ತಿದೆ ಎಂದು ತಿಳಿಯಲು ಪ್ರಯತ್ನಿಸುತ್ತಾನೆ. ಅವನು ತನ್ನನ್ನು ತಾನು ಅದೇ ನರ್ಸಿಂಗ್ ಹೋಮ್ನ ಒಂದು ಕೋಣೆಯಲ್ಲಿ ಕಾಣುತ್ತಾನೆ. ಅಲ್ಲಿ ಕೊಳತು ಹೋಗಿರುವ 5 ಹೆಣಗಳ ಮಧ್ಯೆ ಅವನ ಗುರುವಿನ ಹೆಣ ಕೂಡ ಇರುತ್ತದೆ ಮತ್ತು ಆ ನರ್ಸಿಂಗ್ ಹೋಮ್ನ ರೋಗಿಗಳು ಅವರನ್ನು ಕಾಡುತ್ತಿರುತ್ತಾರೆ. ಅಂದರೆ ಇದು ಯಾವುದೋ ಒಂದು ರೀತಿಯ ಸುಳಿವು ನೀಡುತ್ತಿರುತ್ತದೆ. ಮರುದಿನ ಓರಾನ್ ತನ್ನ ಮಾಸ್ಟರ್ ಅನ್ನು ಭೇಟಿಯಾಗಲು ನರ್ಸಿಂಗ್ ಹೋಮ್ಗೆ ಹೋಗುತ್ತಾನೆ. ಆ ದಿನ ಡಿಸೆಂಬರ್ 7, 2023 ಆಗಿರುತ್ತದೆ. ಅವನು ತನ್ನ ಮಾಸ್ಟರ್ ಅನ್ನು ಭೇಟಿಯಾಗಿ ಅವರಿಗಾಗಿ ಪ್ರಾರ್ಥಿಸುತ್ತಾನೆ ಮತ್ತು ಇದು ಅದೇ ನರ್ಸಿಂಗ್ ಹೋಮ್ ಆಗಿರುತ್ತದೆ. ಹಾಗೂ ಗೋನೂಲ್ ಕೂಡ ಅಲ್ಲೇ ಇರುತ್ತಾಳೆ. ಆ ಭಯಾನಕ ತಂತ್ರವೂ ಅಲ್ಲೇ ನಡೆದಿರುತ್ತದೆ. ಓರಾನ್ ಗೋನೂಲ್ನನ್ನು ಕಂಡು ಗುರುತು ಹಿಡಿಯುತ್ತಾನೆ. ಅಲ್ಲಿ ನೋಡಿದ ದೃಶ್ಯಗಳನ್ನು ತಾನು ಈಗಾಗಲೇ ತನ್ನ ದೃಷ್ಟಿಯಲ್ಲಿ ನೋಡಿದ್ದೇನೆ ಎಂದು ಅವನು ಗುರುತಿಸುತ್ತಾನೆ. ಅತ್ತ ಫಾತಿ ಇಂದು ಗೋನೂಲನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಸಿದ್ಧನಾಗಿರುತ್ತಾನೆ ಮತ್ತು ಓರಾನ್ ತನ್ನ ಗುರುವಿನ ಬಗ್ಗೆ ಸ್ವಲ್ಪ ಚಿಂತಿತನಾಗಿರುತ್ತಾನೆ. ಅದರ ಜೊತೆಗೆ ಅವನು ತನ್ನ ದೃಷ್ಟಿಯಲ್ಲಿ ಕಂಡ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾನೆ. ಆಗ ಓರಾನ್ಗೆ ತನ್ನ ಗುರುಗಳು ಹೇಳಿದ್ದ ಒಂದು ಮಾತು ನೆನಪಾಗುತ್ತದೆ. ಕತ್ತಲೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಕೆಲವು ಸಮಯದಲ್ಲಿ ನಮ್ಮ ಶಕ್ತಿಗಳನ್ನು ಬಿಟ್ಟು ನಾವು ಅದರ ಮುಂದೆ ಶರಣಾಗಬೇಕು. ಇತ್ತ ಮನೆಯಲ್ಲಿ ಬರ್ನಾ ತನ್ನ ಅತ್ತೆ ಗೋನೂಲ್ ಬರಲಿಕ್ಕೆ ಕೋಣೆಯನ್ನು ಸಿದ್ಧಪಡಿಸುತ್ತಿರುತ್ತಾಳೆ ಮತ್ತು ಐಲಿನ್ ಜೊತೆಗೂ ಮಾತನಾಡುತ್ತಿರುತ್ತಾಳೆ. ಅವಳು ಆ ಪೆಟ್ಟಿಗೆಯನ್ನು ಲಾಕ್ ಮಾಡುತ್ತಾಳೆ. ಆದರೆ ಅದು ತನ್ನಷ್ಟಕ್ಕೆ ತಾನೇ ಮತ್ತೆ ತೆರೆದುಕೊಳ್ಳುತ್ತದೆ. ಆಗ ಬರ್ನಾ ಆ ಪೆಟ್ಟಿಗೆಯನ್ನು ಬೇಸ್ಮೆಂಟ್ಗೆ ಇಡಲು ಹೋಗುತ್ತಾಳೆ. ಆದರೆ ಆಗ ಅವಳಿಗೆ ಗೋನೂಲ್ ಮತ್ತು ಎಲಾಳ ದುಷ್ಟ ರೂಪ ಕಾಡಲು ಶುರು ಮಾಡುತ್ತದೆ. ಇದರಿಂದ ಅವಳು ತುಂಬಾ ಭಯಭೀತಳಾಗುತ್ತಾಳೆ. ಆದರೆ ಅಷ್ಟರಲ್ಲೇ ಎಲಾ ಬಂದು ತನ್ನ ತಾಯಿಯನ್ನು ಸಂಭಾಳಿಸುತ್ತಾಳೆ. ಈ ಮಧ್ಯೆ ಫಾತಿ ತನ್ನ ಆಫೀಸ್ನಲ್ಲಿರುತ್ತಾನೆ. ಅಲ್ಲಿ ಅವನಿಗೆ ಐಲಿನ್ ಕಾಣಿಸುತ್ತಾಳೆ. ಅವಳು ಝಹ್ರಾ ಎಂಬ ಮಹಿಳೆಯ ಜೊತೆ ಕುಳಿತಿರುತ್ತಾಳೆ ಮತ್ತು ಝಹ್ರಾ ಫಾತಿ ತನಗೆ ಮೋಸ ಮಾಡಿದ್ದಾನೆ ಎಂದು ಹೇಳುತ್ತಾಳೆ. ಅವನು ಇನ್ನೊಬ್ಬ ಮಹಿಳೆಯನ್ನು, ಅಂದರೆ ಬರ್ನಾಳನ್ನು ಮದುವೆಯಾಗಿದ್ದಾನೆ ಎನ್ನುತ್ತಾಳೆ ಮತ್ತು ಐಲಿನ್ ಅವರ ಮಗಳಾಗಿರಬಹುದು ಎಂದು ಹೇಳುತ್ತಾಳೆ. ಅಂದರೆ ಅವರ ಸಂಬಂಧ ಮುಂದುವರಿದಿದ್ದರೆ ಅವರಿಗೆ ಮಕ್ಕಳು ಹುಟ್ಟುತ್ತಿದ್ದರು. ಆದರೆ ಫಾತಿ ತನಗೆ ಮಾಡಿದ ದ್ರೋಹವೇ ಈಗ ಅವನ ಮಗಳಿಗೂ ಆಗುತ್ತದೆ ಎಂದು ಅವಳು ಹೇಳುತ್ತಾಳೆ. ಅಂದರೆ ಅವಳಿಗೂ ಪ್ರೀತಿಯಲ್ಲಿ ಮೋಸವಾಗುತ್ತದೆ. ಇದನ್ನು ಕೇಳಿ ಫಾತಿ ಗಾಬರಿಯಾಗುತ್ತಾನೆ ಮತ್ತು ತಕ್ಷಣ ಅವನಿಗೆ ಪ್ರಜ್ಞೆ ಬರುತ್ತದೆ. ಅಂದರೆ ಇದೆಲ್ಲವೂ ಆ ಶಾಪದ ಪ್ರಭಾವದಿಂದ ನಡೆಯುತ್ತಿತ್ತು. ಜಿನ್ಗಳು ಅವನಿಗೆ ಇವೆಲ್ಲವನ್ನೂ ತೋರಿಸುತ್ತಿದ್ದವು. ಇದೇ ಸಮಯದಲ್ಲಿ ಐಲಿನ್ ಮೆರ್ತ್ ಜೊತೆ ಸಿನಿಮಾ ನೋಡಲು ಹೋಗಿರುತ್ತಾಳೆ. ಅಲ್ಲಿ ಅವಳಿಗೆ ಜಹ್ರಾ ಕಾಣಿಸಿಕೊಳ್ಳಲು ಶುರು ಮಾಡುತ್ತಾಳೆ. ಅವಳು ಐಲಿನ್ನನ್ನು ಕಾಡುತ್ತಿರುತ್ತಾಳೆ. ಮೆರ್ತ್ ಅವಳನ್ನು ಎಬ್ಬಿಸುತ್ತಾನೆ. ಇನ್ನೊಂದು ಕಡೆ ಫಾತಿ ಗೋನೂಲನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಅವಳು ಬಂದಿದ್ದಕ್ಕೆ ಎಲ್ಲರಿಗೂ ತುಂಬಾ ಸಂತೋಷವಾಗುತ್ತದೆ. ಅವಳನ್ನು ಕೋಣೆಯಲ್ಲಿ ಮಲಗಿಸಿ ಬರ್ನಾ ಎಲಾಳನ್ನು ಮಲಗಿಸಲು ಹೋಗುತ್ತಾಳೆ. ಅವಳು ಕಥೆ ಹೇಳಿ ಎಲಾಳನ್ನು ಮಲಗಿಸುತ್ತಾಳೆ. ನಂತರ ಗೋನೂಲ್ ಕೋಣೆಗೆ ಹೋಗುತ್ತಾಳೆ. ಅಲ್ಲಿ ಗೋನೂಲ್ ರೂಪದ ಶಕ್ತಿ ಅವಳನ್ನು ಕಾಡುತ್ತಾ ಗೋನೂಲನ್ನು ನರ್ಸಿಂಗ್ ಹೋಮ್ಗೆ ಬಿಡಬಾರದಿತು ಎಂದು ಹೇಳುತ್ತದೆ. ಬರ್ನಾಳಗೆ ಎಲಾ ಕಿರುಚುತ್ತಿರುವುದು ಕೇಳಿಸುತ್ತದೆ. ಅವಳನ್ನು ಬಹಳಷ್ಟು ದೆವ್ವಗಳು ಸುತ್ತುವರಿದಿರುತ್ತವೆ. ಬರ್ನಾ ಎಲಾಳನ್ನು ಸಂಭಾಳಿಸುತ್ತಾಳೆ. ಇತ್ತ ಫಾತಿಗೆ ಜಹ್ರಾಳ ರೂಪ ಕಾಣಿಸುತ್ತಿರುತ್ತದೆ. ಅವಳು ಎಲಾ, ಐಲಿನ್ ಮತ್ತು ಗೋನೂಲ್ ಜೊತೆ ಇರುತ್ತಾಳೆ ಮತ್ತು ಅವಳು ಫಾತಿಯ ಇಡೀ ಕುಟುಂಬಕ್ಕೆ ತೊಂದರೆ ಕೊಡುವುದಾಗಿ ಹೇಳುತ್ತಾಳೆ. ಇದರಿಂದ ಅವನು ತುಂಬಾ ಆತಂಕಕ್ಕೊಳಗಾಗುತ್ತಾನೆ. ಈ ಮಧ್ಯೆ ಓರಾನ್ ನರ್ಸಿಂಗ್ ಹೋಮ್ನಲ್ಲಿರುತ್ತಾನೆ. ಅಲ್ಲಿ ಮನೆ ಮಾಡಿರುವ ದುಷ್ಟತನ, ನರಳಾಟ ಮತ್ತು ನೋವನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಿರುತ್ತಾನೆ. ಅತ್ತ ಐಲಿನ್ ತನ್ನ ಮನೆಯಲ್ಲಿರುತ್ತಾಳೆ. ಅವಳು ತನ್ನ ತಂದೆ ಫಾತಿ ಮತ್ತು ತನ್ನ ನಡುವೆ ನಡೆದ ಜಗಳವನ್ನು ನೆನಪು ಮಾಡಿಕೊಳ್ಳುತ್ತಿರುತ್ತಾಳೆ. ಅವಳು ಮೆರ್ತ್ ಜೊತೆ ಶಿಫ್ಟ್ ಆಗಲು ಪ್ಲಾನ್ ಮಾಡಿದ್ದಾಗ ಫಾತಿ ಅದನ್ನು ವಿರೋಧಿಸಿದ್ದನು.
ಹಾಗಾಗಿ ಅವರಿಬ್ಬರ ನಡುವೆ ದೊಡ್ಡ ಜಗಳ ನಡೆದಿತ್ತು. ಈಗಲೂ ಅವಳಿಗೆ ಮೆರ್ತನ ದುಷ್ಟರೂಪ ಕಾಡುತ್ತದೆ. ಆದರೆ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾಳೆ. ಮರುದಿನ ಬೆಳಿಗ್ಗೆ ಮೆರ್ತ್ ಕೆಲಸದ ಮೇಲೆ ಹೊರಗೆ ಹೋಗುತ್ತಾನೆ. ಆಗ ಐಲಿನ್ಗೆ ಒಂದು ಪುಸ್ತಕದ ದೃಶ್ಯ ಕಾಣಿಸುತ್ತದೆ. ಅದರಲ್ಲಿ ಒಂದು ಸ್ಕೆಚ್ ಬುಕ್ ಇರುತ್ತದೆ. ಅದರಲ್ಲಿ ಮೆರ್ತ್ ಬೇರೆ ಬೇರೆ ಹುಡುಗಿಯರ ಚಿತ್ರಗಳನ್ನು ಬಿಡಿಸಿರುತ್ತಾನೆ. ಅಂದರೆ ಅವನು ಐಲಿನ್ಗೆ ಮೋಸ ಮಾಡುತ್ತಿದ್ದಾನೆ ಎಂದರ್ಥ. ಅವನು ಈಗಾಗಲೇ ತುಂಬಾ ಹುಡುಗಿಯರ ಜೊತೆ ಸಂಬಂಧ ಹೊಂದಿದ್ದಾನೆ ಎಂದು ಅದರಲ್ಲಿರುತ್ತದೆ. ಇದೇ ವಿಷಯವನ್ನು ಝಹ್ರಾ ಕೂಡ ಹೇಳಿದ್ದಳು. ಅಂದರೆ ಫಾತಿ ಮೆರ್ತ್ ಬಗ್ಗೆ ಮೊದಲಿನಿಂದಲೂ ಸರಿಯಾಗಿಯೇ ಯೋಚಿಸಿದ್ದನು. ಇದೆಲ್ಲವನ್ನೂ ಕಂಡು ಐಲಿನ್ಗೆ ದೊಡ್ಡ ಆಘಾತವಾಗುತ್ತದೆ ಮತ್ತು ಈ ವಿಷಯಕ್ಕಾಗಿಯೇ ಅವಳು ತನ್ನ ತಂದೆಯ ಜೊತೆ ಜಗಳ ಮಾಡಿದ್ದಳು. ಅವಳಿಗೆ ಈಗ ಅತ್ತ ಮನೆಯೂ ಇಲ್ಲ, ಇತ್ತ ಒಳ್ಳೆಯ ಭವಿಷ್ಯವಿಲ್ಲದಂತಾಗುತ್ತದೆ. ಐಲಿನ್ ಇದೆಲ್ಲದರಿಂದ ತುಂಬಾ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾಳೆ. ಇದಾದ ನಂತರ ನರ್ಸಿಂಗ್ ಹೋಮ್ನಲ್ಲಿ ಒಬ್ಬ ವೃದ್ಧೆ ತನ್ನ ಮಗಳನ್ನು ನೆನಪಿಸಿಕೊಳ್ಳುತ್ತಿರುತ್ತಾಳೆ. ಆಕೆಯೇ ಝಹ್ರಾಳ ತಾಯಿ. ಸಿನಿಮಾದ ಆರಂಭದಲ್ಲಿ ತೋರಿಸುವ ಸೂಸೈಡ್ ಮಾಡಿಕೊಂಡ ಮಹಿಳೆ ಝಹ್ರಾ. ಮತ್ತು ಅದೇ ಝಹ್ರಾ ಫಾತಿಯಿಂದ ಮೋಸ ಹೋದ ಮಹಿಳೆ. ಅವಳು ಮೋಸ ಹೋದ ಮೇಲೆ ಸಾವನ್ನಪ್ಪಿದ್ದಳು. ಇದಕ್ಕೆಲ್ಲ ಫಾತಿ ಮತ್ತು ಅವನ ಕುಟುಂಬವೇ ಕಾರಣ ಎಂದು ಝಹ್ರಾಳ ತಾಯಿ ನಂಬಿರುತ್ತಾಳೆ. ಇಲ್ಲಿ ಆ ಶಾಪವನ್ನು ಯಾಕೆ ಮಾಡಿಸಲಾಯಿತು ಎಂಬುದು ಈಗ ಸ್ಪಷ್ಟವಾಗುತ್ತದೆ. ಮತ್ತು ಇಲ್ಲಿ ಗೋನೂಲ್ ಮನಸ್ಸಿನಲ್ಲಿ ವಿಷ ಯಾಕೆ ತುಂಬಲಾಯಿತು ಎಂಬುದು ತಿಳಿಯುತ್ತದೆ. ಅಂದರೆ ಸೇಡು ತೀರಿಸಿಕೊಳ್ಳಬೇಕಾಗಿದ್ದು ಫಾತಿಯ ಮೇಲೆ. ಇಲ್ಲಿ ಗೋನೂಲ್ ಕೇವಲ ಒಂದು ಮಾಧ್ಯಮವಾಗಿದ್ದಳು ಅಷ್ಟೇ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಆ ಮಾಟಗಾತಿ ಕೂಡ ಆ ಮಹಿಳೆಯ ಹಳೆಯ ಪರಿಚಯದವಳೇ ಆಗಿದ್ದಳು. ಅವಳಿಗೂ ಜಹ್ರಾಳ ಸಾವಿನ ಬಗ್ಗೆ ದುಃಖವಿತ್ತು. ಹಾಗಾಗಿಯೇ ಅವಳು ಈ ಭೀಕರ ಶಾಪವನ್ನು ಹಾಕಲು ಒಪ್ಪಿಕೊಂಡಿದ್ದಳು. ಈ ಮಧ್ಯೆ ಬರ್ನಾ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾಳೆ. ಅಲ್ಲಿ ಅವಳಿಗೆ ಕೂದಲಿನ ಗಂಟು ಸಿಗುತ್ತದೆ ಮತ್ತು ಫ್ರಿಡ್ಜ್ ಒಳಗೆ ಎಲ್ಲಾ ಸತ್ತ ಮಗುವಿನ ಜೊತೆ ಕಾಣಿಸುತ್ತಾಳೆ. ಇದನ್ನು ಕಂಡು ಅವಳು ತುಂಬಾ ಗಾಬರಿಯಾಗುತ್ತಾಳೆ. ಈಗ ಅವಳಿಗೆ ಎಲ್ಲಾ ಮತ್ತು ಗೋನೂಲ್ ಧ್ವನಿಗಳು ಕೇಳಿಸುತ್ತವೆ. ಅವರು ಬರ್ನಾ ಬಗ್ಗೆಯೇ ಮಾತನಾಡುತ್ತಿರುತ್ತಾರೆ. ಅವಳಿಗೆ ಹುಚ್ಚು ಹಿಡಿದಿದೆ ಮತ್ತು ಅವಳ ಆರೋಗ್ಯ ಸರಿಯಿಲ್ಲ ಎಂದು ಅವರು ಹೇಳುತ್ತಿರುತ್ತಾರೆ. ಆದರೆ ಅಸಲಿಗೆ ಅವರಿಬ್ಬರೂ ಮಾತನಾಡುತ್ತಿರುವುದಿಲ್ಲ. ಅಂದರೆ ಆ ಜಿನ್ಗಳು ಅವಳಿಗೆ ಈ ರೀತಿ ತೋರಿಸುತ್ತಿರುತ್ತವೆ. ಈ ಮಧ್ಯೆ ಮೆರ್ತ್ ಮನೆಗೆ ಬರುತ್ತಾನೆ ಮತ್ತು ಐಲಿನ್ ಆ ಸ್ಕೆಚ್ ಬುಕ್ ಹಿಡಿದು ಕುಳಿತಿರುತ್ತಾಳೆ. ಅದನ್ನು ಕಂಡು ಇವೆಲ್ಲವನ್ನೂ ನೀನೇ ಬಿಡಿಸಿದ್ದ ಎಂದು ಅವನು ಕೇಳುತ್ತಾನೆ. ಇದರಿಂದ ಅವಳ ಕೋಪ ಇನ್ನೂ ಹೆಚ್ಚಾಗುತ್ತದೆ. ನಂತರ ಅವನು ಹೊರಗೆ ಹೋದಾಗ ಮೆರ್ತ್ ಈಗ ಫಾತಿ ಜೊತೆ ಇರುವುದನ್ನು ಅವಳು ನೋಡುತ್ತಾಳೆ. ಅವರಿಬ್ಬರೂ ಸೇರಿ ಅವಳ ಬಗ್ಗೆ ಅಪಹಾಸ್ಯ ಮಾಡುತ್ತಿರುತ್ತಾರೆ. ಅವಳು ಎಂದಿಗೂ ತಾಯಿಯಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಿರುತ್ತಾರೆ. ಮೆರ್ತ್ ಬೇರೆ ಹುಡುಗಿಯ ಜೊತೆ ಹೋಗುತ್ತಿದ್ದಾನೆ ಎಂದು ತೋರಿಸಲಾಗುತ್ತದೆ. ಅವನ ಕಾಯಿಲೆ ಐಲಿನ್ಗೂ ಹರಡಿದೆ ಎಂದು ಅವರು ಮಾತನಾಡುತ್ತಾರೆ. ಇದೆಲ್ಲದರಿಂದ ಐಲಿನ್ ಮನಸ್ಸು ಕೆಟ್ಟು ಹೋಗುತ್ತದೆ ಮತ್ತು ಅವಳು ತುಂಬಾ ಆತಂಕಕ್ಕೊಳಗಾಗುತ್ತಾಳೆ. ಈಗ ಮೆರ್ತ್ ಒಳಗೆ ಬರುತ್ತಾನೆ. ಅವಳಿಗೆ ಅವನು ದುಷ್ಟನಂತೆ ಕಾಣಿಸುತ್ತಾನೆ. ಆದರೆ ಅಸಲಿಗೆ ಅವನು ನಾರ್ಮಲ್ ಆಗಿರುತ್ತಾನೆ. ಆಗ ಐಲಿನ್ ಅವನಿಗೆ ಚಾಕುವಿನಿಂದ ಚುಚ್ಚಿಬಿಡುತ್ತಾಳೆ. ಆಗ ಅವಳಿಗೆ ನೆನಪಾಗುತ್ತದೆ, ಅಸಲಿಗೆ ಆ ಸ್ಕೆಚ್ ಬುಕ್ನಲ್ಲಿ ಡ್ರಾಯಿಂಗ್ ಮಾಡಿದ್ದು ಅವಳೇ ಎಂದು. ಅಂದರೆ ಮೆರ್ತ್ ಅವಳಿಗೆ ಯಾವತ್ತೂ ಮೋಸ ಮಾಡಿರಲಿಲ್ಲ. ಇದೆಲ್ಲವೂ ಆ ಶಾಪದ ಪ್ರಭಾವವಾಗಿತ್ತು ಮತ್ತು ಜಿನ್ನಗಳು ಇದೆಲ್ಲವನ್ನೂ ಮಾಡಿಸುತ್ತಿದ್ದವು. ಫಾತಿಯ ಮನಸ್ಸಿನಲ್ಲೂ ಅದೇ ಇತ್ತು. ಮೆರ್ತ್ ನೋಡಲು ಚೆನ್ನಾಗಿದ್ದಾನೆ ಅಂದರೆ ಅವನು ಖಂಡಿತ ಮೋಸ ಮಾಡುತ್ತಾನೆ ಎಂದು ಅವನು ನಂಬಿದ್ದನು. ಯಾಕಂದರೆ ಅವನ ಸ್ವಭಾವವೇ ಹಾಗಿತ್ತು. ಮತ್ತು ಇದೇ ಮಾತುಗಳು ಐಲಿನ್ ಮನಸ್ಸಿನಲ್ಲೂ ಇದ್ದವು. ಅದರ ಲಾಭವನ್ನು ಜಿನ್ಗಳು ಪಡೆದುಕೊಂಡವು. ಈಗ ಮನೆಯಲ್ಲಿ ಬರ್ನಾ ಫಾತಿ ಜೊತೆ ಮಾತನಾಡಲು ಹೋಗುತ್ತಾಳೆ. ಆದರೆ ಅಷ್ಟರಲ್ಲೇ ಫಾತಿಗೆ ತನ್ನ ಮಗಳು ಐಲಿನ್ ಕಡೆಯಿಂದ ಮೆಸೇಜ್ ಬಂದಿರುತ್ತದೆ. ಹಾಗಾಗಿ ಅವನು ಅವಳ ಹತ್ತಿರ ಹೋಗುತ್ತಾನೆ. ಮತ್ತೊಂದು ಕಡೆ ನರ್ಸಿಂಗ್ ಹೋಮ್ನಲ್ಲಿ ಓರಾನ್ ತನ್ನ ಮಾಸ್ಟರ್ ಹತ್ತಿರ ಮಾತನಾಡುತ್ತಿರುತ್ತಾನೆ. ಈ ದುಷ್ಟಶಕ್ತಿ ಎಲ್ಲಿದೆ ಎಂದು ಅವನು ಹುಡುಕುತ್ತಾನೆ. ಆಗ ಅವನಿಗೆ ತಿಳಿಯುತ್ತದೆ ಈ ದುಷ್ಟಶಕ್ತಿ ಅಸಲಿಗೆ ಗೋನೂಲ್ನಿಂದ ಶುರುವಾಗಿದೆ ಎಂದು. ಅತ್ತ ಮನೆಯಲ್ಲಿ ಬರ್ನಾ ಗೋನೂಲ್ ಹತ್ತಿರ ಹೋಗುತ್ತಾಳೆ. ಅಲ್ಲಿ ಗೋನೂಲ್ ಅಸಲಿ ನಿಜವನ್ನು ಹೇಳುತ್ತಾಳೆ. ಗೆಳೆಯರೇ, ಈಗ ಈ ಸಿನಿಮಾದ ನೋವಿನ ಅಸಲಿ ಕಥೆ ಹೊರಬರುತ್ತದೆ. ಫಾತಿಯ ಮೊದಲ ನಿಶ್ಚಿತಾರ್ಥ ಜಹ್ರಾ ಜೊತೆ ಆಗಿತ್ತು. ಅವಳು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಆದರೆ ಫಾತಿ ಅವಳಿಗೆ ಮೋಸ ಮಾಡಿ ಬೇರೆ ಹುಡುಗಿಯರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದನು. ಅದರಿಂದ ಅವನಿಗೆ ಒಂದು ಕಾಯಿಲೆ ಬಂದಿತ್ತು ಮತ್ತು ಅದು ಜಹ್ರಾಳಿಗೂ ಹರಡಿತ್ತು. ಅವನು ಆ ಕಾಯಿಲೆಯಿಂದ ಗುಣಮುಖನಾದನು. ಆದರೆ ಜಹ್ರಾ ಗುಣವಾಗಲಿಲ್ಲ ಮತ್ತು ಮಾನಸಿಕವಾಗಿ ಕುಗ್ಗಿ ಹೋದಳು. ಅವಳು ಇನ್ನು ಮುಂದೆ ತಾಯಿಯಾಗಲು ಸಾಧ್ಯವಿಲ್ಲದಂತಾಯಿತು. ಈ ವಿಷಯವನ್ನು ಅವಳು ಫಾತಿಗೆ ಹೇಳುತ್ತಾಳೆ. ಆದರೆ ಅವನು ಅವಳನ್ನು ಬಿಟ್ಟು ಬೇರೆ ಹುಡುಗಿಯ ಹತ್ತಿರ ಹೋಗುತ್ತಾನೆ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಬರ್ನಾ ಆಗಿರುತ್ತಾಳೆ. ಈ ದ್ರೋಹದಿಂದ ಜಹ್ರಾ ಸಂಪೂರ್ಣವಾಗಿ ಒಡೆದು ಹೋದಳು ಮತ್ತು ಒಂದು ಪತ್ರ ಬರೆದಿಟ್ಟು ತನ್ನನ್ನು ತಾನು ಕೊನೆಗಾಣಿಸಿಕೊಂಡಳು. ಸಿನಿಮಾದ ಆರಂಭದಲ್ಲಿ ಮೇಲಿಂದ ಬಿದ್ದ ಆ ಹುಡುಗಿ ಅಸಲಿಗೆ ಜಹ್ರಾ ಆಗಿದ್ದಳು. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಜಹ್ರಾ ಸತ್ತಿದ್ದು ಫಾತಿ ಮತ್ತು ಬರ್ನಾ ಮದುವೆಯ ದಿನವೇ. ಫಾತಿ ತುಂಬಾ ಕೆಟ್ಟ ಮನುಷ್ಯ ಎಂದು ಗೋನೂಲ್ ಹೇಳುತ್ತಾಳೆ. ಅವನು ಬರ್ನಾಳಿಗೂ ಅನ್ಯಾಯ ಮಾಡಿದ್ದಾನೆ ಎಂದು ಅವಳು ಹೇಳುತ್ತಾಳೆ. ಅದಕ್ಕಾಗಿಯೇ ಅವನಿಗೆ ಮೆರ್ತ್ ಕೂಡ ತನ್ನಂತೆಯೇ ಕಾಣಿಸುತ್ತಿದ್ದನು. ಜಹ್ರಾಳ ತಾಯಿಗೆ ಇದೆಲ್ಲವೂ ತಿಳಿದಿತ್ತು ಎಂದು ಅವಳು ಹೇಳುತ್ತಾಳೆ. ಆದರೆ ಅವಳಿಂದ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಆಗಲೇ ಗೋನೂಲ್ ನರ್ಸಿಂಗ್ ಹೋಮ್ಗೆ ತಲುಪಿದ್ದು. ತನ್ನ ಮಗಳ ಸೇಡನ್ನು ತೀರಿಸಿಕೊಳ್ಳಲು ಅವಳು ಮುಂದಾದಳು. ನಾನು ಮೊದಲೇ ಹೇಳಿದಂತೆ ಜಹ್ರಾಳ ತಾಯಿ ಗೋನೂಲ್ ಮೂಲಕ ಸೇಡು ತೀರಿಸಿಕೊಳ್ಳುತ್ತಿದ್ದಳು. ಈಗ ಗೋನೂಲ್ ಬರ್ನಾಗೆ ಒಂದು ವಿಷಯ ಹೇಳುತ್ತಾಳೆ. ಎಲ್ಲಾ ಬೇಸ್ಮೆಂಟ್ನ ಆ ಪೆಟ್ಟಿಗೆಯ ಒಳಗೆ ಇದ್ದಾಳೆ ಎಂದು ಹೇಳುತ್ತಾಳೆ. ಬರ್ನಾ ಅವಳ ಹತ್ತಿರ ಹೋಗುತ್ತಾಳೆ. ಆಗ ಎಲ್ಲಾ ಅವಳಿಗೆ ದುಷ್ಟರೂಪದಲ್ಲಿ ಕಾಣಿಸುತ್ತಾಳೆ. ಅವಳು ಬರ್ನಾಳನ್ನು ಕಾಡುತ್ತಾಳೆ ಮತ್ತು ಬರ್ನಾಳನ್ನು ಆ ಶಕ್ತಿ ಆವರಿಸಿಕೊಳ್ಳುತ್ತದೆ. ಆಗ ಬರ್ನಾ ಎಲ್ಲಾಳನ್ನು ಆ ಪೆಟ್ಟಿಗೆಯಲ್ಲಿ ಹಾಕಿ ಲಾಕ್ ಮಾಡಿಬಿಡುತ್ತಾಳೆ. ಇನ್ನೊಂದು ಕಡೆ ಫಾತಿ ಐಲಿನ್ ಹತ್ತಿರ ಬರುತ್ತಾನೆ ಮತ್ತು ಅವಳು ಜಹ್ರಾ ಸತ್ತ ಅದೇ ಜಾಗಕ್ಕೆ ಕರೆಯುತ್ತಾಳೆ.
ಜಹ್ರಾಳಂತೆಯೇ ಅವಳು ಕೂಡ ಮೇಲಿಂದ ಬಿದ್ದು ಪ್ರಾಣ ಬಿಡುತ್ತಾಳೆ. ಇದರಿಂದ ಫಾತಿ ಸಂಪೂರ್ಣವಾಗಿ ಕುಗ್ಗಿ ಹೋಗುತ್ತಾನೆ. ತಾನು ಮಾಡಿದ ಪಾಪದ ಫಲವನ್ನು ಅವನು ಅನುಭವಿಸುತ್ತಿರುತ್ತಾನೆ. ಅತ್ತ ನರ್ಸಿಂಗ್ ಹೋಂನಲ್ಲಿ ಜಹ್ರಾಳ ತಾಯಿ ಇಡೀ ಕಥೆಯನ್ನು ನೆನಪು ಮಾಡಿಕೊಳ್ಳುತ್ತಿರುತ್ತಾಳೆ. ಅವಳ ಪಕ್ಕದಲ್ಲಿ ಜಹ್ರಾಳ ಆತ್ಮ ಬರುತ್ತದೆ. ಅದು ಅಸಲಿಗೆ ಈ ಶಾಪದ ದುಷ್ಟಶಕ್ತಿಯಾಗಿರುತ್ತದೆ. ಯಾರು ಈ ಶಾಪವನ್ನು ಹಾಕಿಸುತ್ತಾರೋ ಅವರು ಕೂಡ ನಾಶವಾಗುತ್ತಾರೆ ಎಂಬ ನಿಯಮವಿರುತ್ತದೆ. ಆ ದುಷ್ಟಶಕ್ತಿ ಬಂದು ಅವಳನ್ನು ಕೊಂದು ಹಾಕುತ್ತದೆ. ಇದೇ ಈ ಶಾಪದ ವಿಶೇಷತೆ. ಇದು ಮಾಡಿಸಿದವರನ್ನೂ ಬಿಡುವುದಿಲ್ಲ. ಇನ್ನೊಂದು ಕಡೆ ಫಾತಿ ಐಲಿನ್ ಹೆಣವನ್ನು ಹಿಡಿದು ಮನೆಗೆ ಬರುತ್ತಾನೆ. ಆದರೆ ಅಲ್ಲಿ ಅವನಿಗೆ ದುಷ್ಟ ಗೋನೂಲ್ ಕಾಣಿಸುತ್ತಾಳೆ. ಅವಳು ಅವನಿಗೆ ಜಹ್ರಾ ಬಗ್ಗೆ ಹೇಳುತ್ತಾಳೆ. ಅಷ್ಟರಲ್ಲಿ ಓರಾನ್ ಕೂಡ ಅಲ್ಲಿಗೆ ಬರುತ್ತಾನೆ. ಅವನು ಅಲ್ಲಿ ಏನನ್ನು ಹೂತು ಹಾಕಲಾಗಿದೆ ಎಂದು ತಿಳಿಯಲು ಪ್ರಯತ್ನಿಸುತ್ತಾನೆ. ಇಲ್ಲಿನ ಸಮಸ್ಯೆಗಳಿಗೆ ಯಾವ ಪಾಪಗಳು ಕಾರಣ ಎಂದು ಅವನು ಹುಡುಕುತ್ತಾನೆ. ಇದರ ಪರಿಣಾಮವಾಗಿ ಇಡೀ ಕುಟುಂಬದ ಗೋರಿಗಳು ಅಲ್ಲಿ ಸೃಷ್ಟಿಯಾಗುತ್ತವೆ. ಈಗ ಓರಾನ್ ಗೋನೂಲ್ ಮೂಲಕ ಶಾಪದ ಪ್ರಪಂಚಕ್ಕೆ ಹೋಗುತ್ತಾನೆ. ಅಲ್ಲಿ ದುಷ್ಟಶಕ್ತಿ ಅವನಿಗೆ ಇಲ್ಲಿಂದ ಹೊರಟು ಹೋಗು, ಇಲ್ಲವಾದರೆ ನಿನ್ನ ಗುರುಗಳು ಸಾಯುತ್ತಾರೆ ಎಂದು ಬೆದರಿಸುತ್ತದೆ. ನಿಮಗೆ ತಿಳಿದಿರುವಂತೆ ಆ ಜಿನ್ ಅಥವಾ ದುಷ್ಟಶಕ್ತಿ ಅವನ ಮೇಲೆ ಹತೋಟಿ ಸಾಧಿಸಲು ನೋಡುತ್ತದೆ. ಆದರೆ ಅಲ್ಲಿ ಓರಾನ್ ಪ್ರಾರ್ಥನೆ ಮಾಡುತ್ತಾನೆ ಮತ್ತು ಆ ಕುಟುಂಬವನ್ನು ಬದುಕಿಸಲು ಪ್ರಯತ್ನಿಸುತ್ತಾನೆ. ಓರಾನ್ಗೆ ತನ್ನ ಗುರುವಿನ ಸಾವಿನ ದೃಶ್ಯಗಳು ಕಾಣಿಸುತ್ತವೆ. ಆ ಕೆಟ್ಟ ಶಕ್ತಿ ಅವನನ್ನು ಪ್ರಚೋದಿಸಲು ನೋಡುತ್ತದೆ. ಆದರೆ ಓರಾನ್ ಆ ಶಾಪವನ್ನು ಮುರಿಯುವಲ್ಲಿ ಯಶಸ್ವಿಯಾಗುತ್ತಾನೆ. ನಮಗೆ ಇಲ್ಲಿ ತಿಳಿಯುವುದೇನೆಂದರೆ ಈ ಮೂವಿ ಸತ್ಯ ಘಟನೆಗಳ ಮೇಲೆ ಆಧಾರಿತವಾಗಿದೆ. ಫಾತಿ ತನ್ನ ತಾಯಿಯ ಮನೆಯಲ್ಲೇ ಇರುತ್ತಾನೆ ಮತ್ತು ಅವನು ಯಾವಾಗಲೂ ಒಂದೇ ಮಾತನ್ನು ಪಿಸುಗುಟ್ಟುತ್ತಿರುತ್ತಾನೆ. ಅವನಿಗೆ ದೊಡ್ಡ ಆಘಾತವಾಗಿರುತ್ತದೆ ಮತ್ತು ಅವನು ತಪ್ಪಿತಸ್ಥ ಭಾವನೆಯಲ್ಲಿರುತ್ತಾನೆ. ಅವನು ಹೇಳುತ್ತಿದ್ದ ಆ ಮಾತು ಅವನ ಮಗಳ ಕೊನೆಯ ಮೆಸೇಜ್ ಆಗಿತ್ತು. ಅವಳು ಸಾಯುವ ಮುನ್ನ ಬರೆದಿದ್ದಳು, ಇದೆಲ್ಲದಕ್ಕೂ ನೀನೇ ಕಾರಣ ಅಪ್ಪ ಎಂದು. ಅವನು ಪದೇ ಪದೇ ಇಟ್ಸ್ ಆಲ್ ಓವರ್, ಅಂದರೆ ಎಲ್ಲವೂ ಮುಗಿಯಿತು ಎಂದು ಗೊಣಗುತ್ತಿರುತ್ತಾನೆ. ಮತ್ತು ಇದರೊಂದಿಗೆ ಸೀಸನ್ 8 ಸಿನಿಮಾ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಗೆಳೆಯರೇ, ಇದು ಸೀಸನ್ 8 ಸಿನಿಮಾದ ಕಥೆ. ಇದು ನೈಜ ಘಟನೆಯ ಮೇಲೆ ಆಧಾರಿತವಾಗಿದೆ. ಜಹ್ರಾಳ ತಾಯಿ ತನ್ನ ಮಗಳಿಗಾಗಿ ಸೇಡು ತೀರಿಸಿಕೊಂಡಿದ್ದಳು. ಅವಳು ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧವಿದ್ದಳು ಮತ್ತು ಅದನ್ನು ಕೊಟ್ಟಳು ಕೂಡ. ಅವಳು ಫಾತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅವನನ್ನು ತಪ್ಪಿತಸ್ಥ ಪ್ರಜ್ಞೆಯಲ್ಲಿಯೇ ಬಿಟ್ಟು ಹೋದಳು. ಅವನು ಈಗ ಬದುಕಿದ್ದೂ ಸತ್ತಂತೆ ಓಡಾಡುತ್ತಿದ್ದಾನೆ. ಫಾತಿ ಮೊದಲಿನಿಂದಲೂ ಕೆಟ್ಟ ಉದ್ದೇಶದ ಮನುಷ್ಯನಾಗಿದ್ದನು. ಹಾಗಾಗಿ ಗೆಳೆಯರೇ, ಇದಾಗಿತ್ತು ಸೀಸನ್ 8 ಸಿನಿಮಾದ ಕಥೆ. ನಿಮಗೆ ಇದರ ವಿವರಣೆ ಇಷ್ಟವಾಗಿದೆ ಎಂದು ನಂಬುತ್ತೇನೆ. ನೀವು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.